ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ದ ಹಂಗ್ರಿ ಸ್ಪೂನ್. ಇವತ್ತು ಕ್ವಿಕ್ಕಾಗಿ ಡಿಫ್ರೆಂಟಾಗಿ ಒಂದು ಎಗ್ ಬಿರಿಯಾನಿ ಮಾಡುವ. ಅದಕ್ಕೆ ಒಂದು ಹಾಫ್ kg ಬಿರಿಯಾನಿ ರೈಸನ್ನು ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಇಲ್ಲಿ 6 ಮೊಟ್ಟೆ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ, ಬ್ಯಾಡಗಿ ಮೆಣಸು ಅಂತ ಹೇಳ್ತಾರೆ ಇದಕ್ಕೆ, ಸ್ವಲ್ಪ ಟರ್ಮರಿಕ್, ಜೀರಿಗೆ 1 ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನಷ್ಟು, ಮತ್ತು 1-1.5 ಕಪ್ನಷ್ಟು ಕ್ರಿಸ್ಪಿ ಆನಿಯನ್ನ, ಫ್ರೈಡ್ ಆನಿಯನ್ನ, ಸ್ವಲ್ಪ ಪುದೀನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಡಬೇಕು. ಮತ್ತು ಇಲ್ಲಿ ಬಿಳಿ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೇನೆ, 2-2.5 ಟೇಬಲ್ ಸ್ಪೂನಷ್ಟು ಉಂಟು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು, ಹುರ್ಕೊಳ್ಬಾರ್ದು, ಈವನ್ ಕಲರ್ ಕೂಡ ಚೇಂಜ್ ಆಗಬಾರ್ದು. ಈಗ ಒಂದು ಕಡಾಯಿಯಲ್ಲಿ ಸ್ವಲ್ಪ ಆಯಿಲ್ ತಗೊಂಡಿದ್ದೇನೆ. ಇಲ್ಲಿ 2 ಆನಿಯನ್ ತುಂಬ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡಿಕೊಳ್ಬೇಕು. ಆನಿಯನ್ ಬೇಗ ಫ್ರೈ ಆಗಬೇಕಂತಾದರೆ ಸ್ವಲ್ಪ ಸಾಲ್ಟನ್ನು ಮೊದಲೇ ಹಾಕ್ಕೊಳ್ಬೇಕು ನಾವು. ಈಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೇನೆ, ಇದರಿಂದ ಬೇಗ ಸಾಫ್ಟ್ ಆಗ್ತದೆ. ಈಗ ಒಂದು ಸೈಡಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಚಕ್ಕೆ, ಬಡಿಸೊಪ್ಪು, ಲವಂಗ, ಪೆಪ್ಪರ್ ಮತ್ತು ಇಲೈಚಿ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಟೇಸ್ಟ್ನ ಅಕಾರ್ಡಿಂಗ್ ಸಾಲ್ಟ್. ಎಣ್ಣೆ ಹಾಕೋದ್ರಿಂದ ರೈಸಿಗೊಂದು ಶೈನ್ ಬರ್ತದೆ. ಹಾಗೆ 2 ಸ್ಲೈಸ್ನಷ್ಟು ಲೆಮನ್ ಹಾಕೋದ್ರಿಂದ ರೈಸ್ ಸ್ಟಿಕ್ಕಿ ಆಗೋದಿಲ್ಲ. ಈಗ ಆನಿಯನ್ ಸಾಫ್ಟ್ ಆಯಿತು. ಇದರೊಟ್ಟಿಗೆ ಸ್ವಲ್ಪ ಟೊಮ್ಯಾಟೊ, 2 ಟೊಮ್ಯಾಟೊ ಇದೆ ಇದರಲ್ಲಿ. ಇದನ್ನು ಸಾಫ್ಟ್ ಆಗುವಷ್ಟು ಫ್ರೈ ಮಾಡಿಕೊಳ್ಳುವ. ನೀರು ಬಿಸಿಯಾಗಿದೆ. ಈಗ ಸೋಕ್ ಮಾಡಿಟ್ಟ ರೈಸನ್ನು ಇದಕ್ಕೆ ಹಾಕಿ ಬೇಯಿಸುವ. 80% ಬೆಂದರೆ ಸಾಕು. ರೈಸೆಲ್ಲ ಹಾಕಿ ಮುಚ್ಚಿಟ್ಟು ಬೇಯಿಸುವ. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಇನ್ನೊಂದು ಸೈಡಲ್ಲಿ ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಹಾಕ್ಕೊಂಡಿದ್ದೇನೆ. ಇದು ತುಂಬ ಡಿಫ್ರೆಂಟ್ ಸ್ಟೈಲ್, ಟೇಸ್ಟಿಯಾಗಿರ್ತದೆ, ಟ್ರೈ ಮಾಡಿ ನೋಡಿ ನೀವು ಕೂಡ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲೆ, ಇದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೇನೆ. ಈ ಮಸಾಲೆಯನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು. 1 ವೀಕ್ನಷ್ಟು ಬರ್ತದೆ ಇದು ಫ್ರಿಜ್ಜಲ್ಲಿಟ್ಟರೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಈ ಥರ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಸಾಕು ಎಣ್ಣೆ. ಈಗ ಬಾಯ್ಲ್ಡ್ ಎಗ್ಗನ್ನು ಈ ಥರ ಕಟ್ ಮಾಡಿ, ಸ್ವಲ್ಪ ಫುಲ್ ಕಟ್ ಆಗಬಾರ್ದು. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದರೆ ಮಾಡ್ಬೋದು. ನಾನು ಸ್ವಲ್ಪ ಎಗ್ಸ್ ಕ್ರಿಸ್ಪಿ ಆಗಿರಲಿ ಅಂತ ಈ ಸ್ಟೆಪ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಬೇಕಂದರೆ ಮಾಡ್ಬೋದು, ಇಲ್ಲಾಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಈ ಥರ ಕೂಡ ಕಟ್ಸ್ ಹಾಕ್ಬೋದು. ಈಗ ಸಾಲ್ಟ್ ಹಾಕ್ತೇನೆ ಇದರ ಮೇಲೆ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಹೀಗೆ ಸ್ಪ್ರಿಂಕಲ್ ಮಾಡಿದರೆ ಸಾಕು. ಸ್ವಲ್ಪ 1-2 ನಿಮಿಷ ಹೀಗೆ
ಮಿಕ್ಸ್ ಮಾಡಿಕೊಂಡು ಎಗ್ಸ್ ಒಂಚೂರು ಕ್ರಿಸ್ಪಿ ಆಗುವ ತನಕ ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡಿದ್ದೇನೆ. ಈಗ ಪುನಃ ಮಿಕ್ಸ್ ಮಾಡುವ. ಈಗ ಈ ಥರ ಮಸಾಲೆಗೆ ಹಾಕಿಕೊಂಡು ಸ್ವಲ್ಪ ಕುದಿ ಬರಿಸಿಕೊಳ್ಳುವ. ಎಗ್ ಬಿರಿಯಾನಿಗೆ ಗ್ರೇವಿ ರೆಡಿ ಆಯಿತು. ಈಗ ರೈಸನ್ನು ನೋಡುವ. ರೈಸ್ ಬೆಂದು 80% ಬೆಂದಿದೆ. ಈಗ ಇದನ್ನು ನಾನೊಂದು ಸ್ಟ್ರೈನರಲ್ಲಿ ಹಾಕ್ಕೊಂಡಿದ್ದೇನೆ. ಈ ಥರ ಈಗ ಒಂದು ಹಳೆ ತವವನ್ನು ಗ್ಯಾಸಲ್ಲಿಟ್ಟು ರೈಸ್ ಬೇಯಿಸಿದ ಅದೇ ಪಾತ್ರೆಯನ್ನು ಇಡಬೇಕು. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಳ್ಳೋದು. ಈಗ ಕೆಳಗೆ ಎಗ್ಸ್, ಅದರೊಟ್ಟಿಗೆ ಸ್ವಲ್ಪ ಗ್ರೇವಿ ಕೂಡ ಹಾಕಿಕೊಳ್ಳುವ. ಈಗ ಒಂದು ಲೇಯರ್ ರೈಸ್ ಹಾಕೊಳ್ಳುವ. ನಾನು ಫುಡ್ ಕಲರನ್ನು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಇದರ ಮೇಲೆ ಹಾಕೊಳ್ಳುವ. ಈ ಥರ. ಇದು ಕೂಡ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಫುಡ್ ಕಲರ್ ಬದಲಿಗೆ ಕೇಸರಿ ಕೂಡ ಸೋಕ್ ಮಾಡಿ ಇಡ್ಬೋದು ಹಾಲಲ್ಲಿ, ಅದನ್ನು ಕೂಡ ಹಾಕ್ಬೋದು. ಕ್ರಿಸ್ಪಿ ಆನಿಯನ್ ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತು ಪುದೀನ. ಈ ಥರ 1-2 ಲೇಯರ್ ಮಾಡಿಕೊಂಡಿದ್ದೇನೆ ನಾನು. ಈಗ 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಡ್ತೇನೆ, ಕ್ಲೋಸ್ ಮಾಡಿ. 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮುಚ್ಚಿ ದಮ್ ಬರಲಿಕ್ಕೆ ಇಡಬೇಕು. ರೆಡಿ ಆಯಿತು. ಈಗ ಪ್ಲೇಟಲ್ಲಿ ಹಾಕ್ಕೊಳ್ಳುವ. ತುಂಬ ಟೇಸ್ಟಿಯಾಗಿರ್ತದೆ, ನೀವು ಕೂಡ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಆಗಿತ್ತು ಅಂತ. ಸೊ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.